ನಮಸ್ಕಾರ ಸ್ನೇಹಿತರೆ, ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಈ ದಿನ ಒಂದು ಮುಖ್ಯವಾದ ಒಂದು ವಿಚಾರವನ್ನು ಹೇಳ್ತೀನಿ. ಇದರಲ್ಲಿ ಮ್ಯಾಕ್ಸಿಮಮ್ ಒಂದು 70% ಈ ಥರ ಕೆಲಸಗಳ ತಪ್ಪುಗಳನ್ನು ಮಾಡ್ತಾ ಇರ್ತೀರಿ. ದಯವಿಟ್ಟು ಬದಲಾಗಿ. ಸ್ನೇಹಿತರೆ, ಮುಖ್ಯವಾಗಿ ನಾವು ನೋಡ್ತಾ ಇರ್ತೀವಿ ಪಾದಗಳ ನೋವು ಮತ್ತು ಈ ಪಾದಗಳ ಇಮ್ಮಡಿ ನೋವು ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಹಿಂದೆಗಡೆ ಬೆನ್ನು ನೋವು, ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳ್ತಾರೆ. ಸರ್ವೈಕಲ್ ಪೇನ್ ಬರುತ್ತೆ, ತಲೆನೋವು ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಕೆಲವೊಂದಷ್ಟು ತಪ್ಪುಗಳು ನಮ್ಮಿಂದನೇ ಆಗ್ತಾ ಇರುತ್ತೆ. ಬಟ್ ನಾವು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ನಾವು ಬದಲಾಯಿಸ್ಕೊಳ್ಳೋಂಥ ಒಂದು ಸ್ಥಿತಿಗೂ ಕೂಡ ನಾವು ಹೋಗೋದಿಲ್ಲ. ಯಾಕೆ ಅಂತಂದರೆ ಅದ್ರ ಬಗ್ಗೆ ನಮಗೆ ಗಮನನೇ ಇರೋದಿಲ್ಲ. ಅದೊಂದು ರೀತಿಯಲ್ಲಿ ಸ್ಲೋ ಪಾಯ್ಸನ್ನೇ ಆಗಿರುತ್ತೆ. ಬಟ್ ನಾವು ಅದನ್ನು ಗೊತ್ತೇ ಇರೋದಿಲ್ಲ ನಮಗೆ. ಮುಖ್ಯವಾಗಿ ಕೆಲವರು ಯಾವ್ಯಾವ ತಪ್ಪು ಮಾಡ್ತಾಯಿದ್ದೀನಿ ಅದನ್ನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಅದೆಷ್ಟು ಡೇಂಜರಸ್ಸು ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ನೋಡಿ, ನಿಮಗೆ ಏನಂತ ಗೊತ್ತಾಗುತ್ತೆ. ಬನ್ನಿ ಸ್ನೇಹಿತರೆ, ನಮ್ಮ ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ತಮಗೆ ಬರುತ್ತೆ. ನಿಮ್ಮ ಅಭಿಪ್ರಾಯಗಳಿಗೆ ಯಾವಾಗಲೂ ಕೂಡ ಸ್ವಾಗತ ಇರುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಮುಖ್ಯವಾಗಿ ಹಿಂದೆಗಡೆ ಇಮ್ಮಡಿ ಜಾಸ್ತಿ ನೋವು ಬರುತ್ತೆ ಕೆಲವರಿಗೆ. ಮತ್ತು ಹಿಂದೆಗಡೆ ಹಂಗೆ ಅದೇ ಥರ ಹೋದೆ ಅಂತಾರೆ ಬೆನ್ನು ಹಿಂದೆಗಡೆಯಿಂದ ಎರಡು ಭಾಗ ಹಿಂಗಲ್ಲ ಪಿಂಗಲ ಮತ್ತು ಗಂಡಮಾಲ ಅಂತ ಹೇಳ್ತಾರೆ. ಹಿಂಗಲ ಅಂತಂದರೆ ಎಡಗಡೆ ಭಾಗ, ಪಿಂಗಲ ಅಂತಂದರೆ ಬಲಗಡೆ ಭಾಗ, ಗಂಡಮಾಲ ಅಂತಾರೆ ಈ ಮಧ್ಯಭಾಗದಲ್ಲಿ ಈ ತಲೆಯ ಭಾಗದಿಂದ ಹಿಡಿದು ಸೆಂಟ್ರ್ ಪಾಯಿಂಟಲ್ಲಿ ಬರುತ್ತಲ್ಲ, ಆ ಸ್ಪೈನಲ್ ಒಂದು ರೂಟ್ ಬರುತ್ತಲ್ಲ, ಅದನ್ನ ಗಂಡಮಾಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಮುಖ್ಯವಾಗಿ ನಾವೇನು ತಪ್ಪು ಮಾಡ್ತೀವಿ ಅಂತಂದರೆ, ಹೆಣ್ಮಕ್ಳು ಜಾಸ್ತಿ ಈ ನೋವು ತುಂಬ ಜಾಸ್ತಿ ಇರುತ್ತೆ. ಹಿಂದೆಗಡೆ ಬೆನ್ನು ನೋವು ಜಾಸ್ತಿ ಇರುತ್ತೆ. ಇವರು ಬಳಸ್ತಾ ಇರ್ತಕ್ಕಂಥ ಈ ಸ್ಲಿಪ್ಪರ್ ಬರ್ತದೆ, ಒಂಥರ ಎತ್ತರ ಸ್ಲಿಪ್ಪರ್ ನೋಡಿ, ಈ ಥರ ಹೈಟಾಗಿರುತ್ತೆ, ಮುಂದೆ ಸ್ವಲ್ಪ ಸ್ಲೋಪ್ ಆಗಿರುತ್ತೆ, ಚೂಪಾಗಿರುತ್ತೆ. ಈ ಥರ ಸ್ಲಿಪ್ಪರ್ ಹಾಕೋದ್ರಿಂದ ನಿಮಗೆ ಈ ಇಮ್ಮಡಿ ಪಾದ ನೋವು ಬರ್ತವೆ. ಇದು ಹೆಂಗಸರಿಗೆ ಅಂತಲ್ಲ, ಗಂಡಸರು ಕೂಡ ಇತ್ತೀಚೆಗೆ ಸ್ವಲ್ಪ ಫ್ಯಾಷನ್ ಆಗಿ ಸ್ವಲ್ಪ ಹೈಟ್ ಬರುತ್ತೆ, ಮುಂದೆಗಡೆ ಪಾದ ಸ್ವಲ್ಪ ಡೌನ್ ಬರ್ತಕ್ಕಂಥ ಈ ಥರ ಸ್ಲಿಪ್ಪರ್ಗಳನ್ನ ದಯವಿಟ್ಟು ಬಳಸಬೇಡಿ. ಈ ಥರ ಸ್ಲಿಪ್ಪರ್ಗಳನ್ನ ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ದೇಹ ಸಮತೋಲನವಾಗಿರೋದಿಲ್ಲ, ಈ ಥರ ನಿಂತ್ಕೊಳ್ಳುತ್ತೆ. ಅಂತಂದರೆ ನಿಮ್ಮ ಇಮ್ಮಡಿಯ ಮೇಲೆ ಜಾಸ್ತಿ ಭಾರವನ್ನು ಬೀಳೋದಿಲ್ಲ, ಮುಂದೆಗಡೆ ಪಾದದ ತುದಿಯಲ್ಲಿ ಭಾರವನ್ನು ಬೀಳೋದ್ರಿಂದ ಈ ಎಲ್ಲ ಕೂಡ ನರಗಳು ಎಳ್ತಾ ಬರ್ತವೆ. ಹಿಂದಿನ ಭಾಗದಲ್ಲಿ ಒಂದು ಪೇನ್ ಬರಲಿಕ್ಕೆ ಶುರುವಾಗುತ್ತೆ. ಆ ಪೇಯ್ನ್ ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಅಪ್ ಟು ಬ್ರೈನ್ವರೆಗೂ ಕೊಡುತ್ತೆ. ಬ್ರೈನ್ ಟು ಸ್ಪೈನ್ ಅಂತಂದರೆ ಈಗ ಸ್ಪೈನಲ್ ಕಾರ್ಡಿಂದ ಫುಲ್ಲು ಬ್ರೈನ್ವರೆಗೂ ಹೋಗುತ್ತೆ. ಇದರಿಂದ ಹಲವಾರು ತೊಂದರೆಗಳಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಐ ಹೀಲ್ಡ್ ಸ್ಲಿಪ್ಪರ್ಗಳನ್ನು ಬಿಡೋದ್ರಿಂದ ನಿಮ್ಗೆ ಯಾವ್ಯಾವ ಕಾಯಿಲೆಯಿಂದ ಹೊರಗಡೆ ಬರ್ತೀರಿ ಅನ್ನೋದನ್ನು ಹೇಳ್ತೀನಿ. ದಯವಿಟ್ಟು ಪಟ್ಟಿ ಮಾಡ್ಕೊಳ್ಳಿ. ಒಂದು, ಪಾದದ ಉರಿಯಿಂದ ಹೊರಗಡೆ ಬರ್ತೀರಿ, ಪಾದದ ನೋವಿಂದ ಇಮ್ಮಡಿಯ ನೋವಿಂದ ಹೊರಗಡೆ ಬರ್ತೀರಿ, ಪಾದದ ಮಧ್ಯಭಾಗದಲ್ಲಿ ಇರಿತ ಉಂಟಾಗುತ್ತೆ, ಅದರಿಂದ ಹೊರಗಡೆ ಬರ್ತೀರಿ. ಮತ್ತು ನೆಕ್ಸ್ಟು ಸೊಂಟದ ನೋವು ನಿಮಗೆ ಶುರುವಾಗುತ್ತೆ. L4 L5 ಡ್ಯಾಮೇಜ್ ಆಗಲಿಕ್ಕೆ ಶುರುವಾಗುತ್ತೆ. ಮತ್ತು ಹಾಗೆ ಲಂಬರ್ಸ್ L1 L2 L3 L4 L5 ಏನು ಬರುತ್ತೆ ಅದು ಸಂಪೂರ್ಣವಾಗಿ ಪೇಯ್ನ್ ಬರುತ್ತೆ. ಕುತ್ತಿಗೆ ನೋವು ಬರುತ್ತೆ. ಮತ್ತು ಹಿಂದೆಗಡೆ ಸರ್ವೈಕಲ್ ಈ ಪೇಯ್ನ್ ಬರುತ್ತೆ. ಆಮೇಲೆ ಅದರಿಂದ ಮೇಲ್ಗಡೆ ಹೋಯಿತು ಅಂತಂದರೆ ಈ ಕುತ್ತಿಗೆಯಿಂದ ಮೇಲೆ ಹೋಗಿ ಈ ತಲೆನೋವು ಬರಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಮೆಂಟಲ್ ಇರಿಟೇಷನ್ ಆಗುತ್ತೆ. ಮತ್ತು ನೆಕ್ಸ್ಟು ರಸ್ತೆಯಲ್ಲಿ ಹೋಗುವಾಗ ಸ್ವಲ್ಪ ಎಡವಿ ಬೀಳ್ತಕ್ಕಂಥ ತೊಂದರೆ ಬರುತ್ತೆ. ಮತ್ತು ಹಾಗೆ ಕಾಲು ಸ್ವಲ್ಪ ಉಳುಕುವಂತ ಅಂತಂದರೆ ಕಾಲಿನ ನರಗಳ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಕಾಲು ಉಳುಕುತ್ತೆ. ಮತ್ತು ಹೀಗೆ ಮುಂದೆ ಹೋಯಿತು ಅಂತಂದರೆ ನಿಮಗೆ IBS ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇರಿಟಬಲ್ ಬಬಲ್ ಸಿಂಡ್ರಮ್, ಇದರಿಂದನೇ ಬರುತ್ತೆ 100% ಕಾರಣ. ಇದರಲ್ಲಿ ಮುಖ್ಯವಾಗಿ ನಾವು ಊರ್ಧ್ವಾಸನ ಲೆವೆಲಲ್ಲಿ ನಿಂತ್ಕೊಂಡಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಗಲೀಜು ಹೊರಗಡೆಗೆ ಹೋಗ್ತಾ ಇರುತ್ತೆ. ಆ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯೋದ್ರಿಂದ ನೀವು ತಿಂದಿರತಕ್ಕಂಥ ಆಹಾರ ಜೀರ್ಣ ಆಗೋದಿಲ್ಲ ಮತ್ತು ಅರ್ಧಂಬರ್ಧ ಆಹಾರ ಅಜೀರ್ಣವಾಗಿ ಹೊರಗಡೆ ಬರ್ತಕ್ಕಂಥದ್ದು. ಆಹಾರದಲ್ಲಿ ಪೂರ್ಣ ಜೀರ್ಣತೆ ಇಲ್ಲದೆ ಹೋದಾಗ ಗ್ಯಾಸ್ಟ್ರಿಕ್ಕು ಅಲ್ಸರು ಶುರುವಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋಯಿತು ಅಂತಂದರೆ ಅಲ್ಸರ್ಟಿವ್ ಆಗುತ್ತೆ. ಅದೇ ಮುಂದೆ ಹೋಯಿತು ಅಂತಂದರೆ ಕೈಕಾಲು ನರಗಳು ಸೆಳೆತ ಶುರುವಾಗುತ್ತೆ, ರುಮಟಾಯ್ಡ್ ಆರ್ಥರೈಟಿಸ್ ಶುರುವಾಗುತ್ತೆ. ಅದೇ ಮುಂದೆ ಹೋಯಿತು ಅಂತಂದರೆ ಗರ್ಭಕೋಶದಲ್ಲಿ ನಿಮಗೆ ಗರ್ಭ ನಿಲ್ಲೋದಿಲ್ಲ. ನೆಕ್ಸ್ಟು PCOD PCOS ಪ್ರಾಬ್ಲಮ್ ಬರುತ್ತೆ. ಇಷ್ಟಕ್ಕೂ ಕೂಡ 15, 18, 19 ತೊಂದರೆಗಳು ನಿಮ್ಮದೇ ಹಣದಲ್ಲಿ ಬರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮದೇ ಹಣದಲ್ಲಿ ಬರುತ್ತೆ. ಯಾಕೆ ಅಂತಂದರೆ ನೀವು ಬಂಡವಾಳ ಹಾಕಿರ್ತೀರಿ, ಅದಕ್ಕೆ ಹಣವನ್ನು ಕೊಟ್ಟು ನೀವೇ ರೋಗವನ್ನು ತಡ್ಕೊಳ್ತೀರಿ. ದಯವಿಟ್ಟು ಈ ಥರ ಎತ್ತರವಾದ ಸ್ಲಿಪ್ಪರ್ಗಳನ್ನು ಬಳಸೋದನ್ನು ದಯವಿಟ್ಟು ನಿಲ್ಲಿಸಿ. ಇದರಿಂದ ನಿಮಗೆ ಅನಾನುಕೂಲವೇ ಹೆಚ್ಚಿದೆ ಹೊರತಾಗಿ ಅನುಕೂಲ ಅಂತೂ ನಯಾ ಪೈಸಾ ಇಲ್ಲ. ಈ ರಹಸ್ಯವನ್ನು ನಿಮ್ಗೆ ಯಾರು ಕೂಡ ಹೇಳೋದಿಲ್ಲ. ಪಾದದ ನೋವು ಡಾಕ್ಟರ್ ಹತ್ರ ಹೋಗ್ತೀರಿ, ಲಕ್ಷಾಂತರ ರೂಪಾಯಿ ಸುರಿತೀರಿ. ಸ್ನೇಹಿತರೆ, ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವ ಕ್ಯಾಟ್ ವಾಕಿಂದ ಏನೂ ಆಗಬೇಕಾಗಿಲ್ಲ. ಕ್ಯಾಟ್ ಮಾಡ್ಕೊಳ್ಳಿ, ನಿಮ್ಮ ವಾಕ್ ನೀವು ಮಾಡ್ಕೊಳ್ಳಿ. ಯಾವತ್ತೂ ನಮ್ಮ ದೇಹ ಸಮತೋಲನವಾಗಿ ಒಂದೇ ಲೆವೆಲಲ್ಲಿ ನಡಿಬೇಕು.
ಮತ್ತು ಹಾಗೆ ಪಾದ ನೇರವಾಗಿರೋದ್ರಿಂದ ಇಡೀ ನಮ್ಮ ಬಾಡಿಯ ವೆಯ್ಟನ್ನು ಅದು ಕಂಟ್ರೋಲ್ ಮಾಡುತ್ತೆ. ಆ ರೀತಿ ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ದೇಹ ಸಮತೋಲನವಾಗಿರುತ್ತೆ. ಈ ಎಲ್ಲ ತೊಂದರೆಗಳಲ್ಲಿ ಒಂದು ತೊಂದರೆ ನಿಮ್ಮ ಹತ್ರ ಬರೋದಿಲ್ಲ. ತಿಳಿತಾ? ಯಾವಾಗ ನಾವು ಪಾದವನ್ನು ಹೈಟಾಗಿ ಇಡ್ತೀವಿ, ನಮ್ಮಲ್ಲಿ ಊರ್ಧ್ವಾಸನ ಅಂತ ಬರುತ್ತೆ. ಅಂತಂದರೆ ಯೋಗದಲ್ಲಿ ಊರ್ಧ್ವಾಸನ, ಆ ಊರ್ಧ್ವಾಸನದ ಮಾಡಿದಾಗ ವಿತಿನ್ ಒಂದು ಮಿನಿಟಲ್ಲಿ ನಿಮ್ಮ ದೇಹದ ಗಲೀಜು ಹೊರಗಡೆ ಹೋಗುತ್ತೆ. ಅಂತಂದರೆ ಈಗ ನೀವು ಆ ಊರ್ಧ್ವಾಸನದ ಭಾಗದಲ್ಲಿ ಒಂದು ಸ್ವಲ್ಪ ನಿಂತು ನಡೀತಾ ಇದ್ದಾಗ ಯಾಕೆ ನಿಮಗೆ IBS ಬರೋದಿಲ್ಲ? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. IBSಗೆ ಇನ್ನೂ ನಾನಾ ಕಾರಣಗಳಿದೆ. ಆದರೆ ಇದು ನಿಮಗೆ ದುಡ್ಡು ಕೊಟ್ಟು ತಂದುಕೊಳ್ತಕ್ಕಂಥ ಒಂದು ಕಾರಣ, ಅಜೀರ್ಣ ತಂದುಕೊಳ್ತಕ್ಕಂಥ ಒಂದು ಕಾರಣ. IBSಗೆ ನಾನಾ ಕಾರಣ ಇದೆ. ಅದರ ಬಗ್ಗೆ ಪರಿಹಾರನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. IBSನ್ನು ನೀವು ಯಾವುದೇ ಕಾರಣಕ್ಕೂ ಹಣವನ್ನು ಕೊಟ್ಟು ನೀವು ಪರಿಹಾರ ಮಾಡ್ಕೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ. ನೇರವಾಗಿ ನೀವೇ ಅದನ್ನು ವಿತೌಟ್ ಒಂದು ಪ್ರಕ್ರಿಯೆಯಲ್ಲಿ, ಅಂತಂದರೆ ಯೋಗಾಭ್ಯಾಸ ಧ್ಯಾನದಲ್ಲಿ ಅದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ IBS ಕಂಪ್ಲೀಟಾಗಿ ಹೊರಗಡೆ ಹೋಗುತ್ತೆ. ನಿಮ್ಮ ದೇಹದಲ್ಲಿ ಇರೋದೇ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಈ ಹೈಲ್ ಸ್ಲಿಪ್ಪರ್ಗಳನ್ನು ಬಳಸಬೇಡಿ. ಕೆಲವರು ಇನ್ನೂ ಇರ್ತದೆ, ಕೊಕ್ಕರೆ ಕಾಲು ಇದ್ದಂಗೆ ಇರ್ತದೆ, ಸಣ್ಣ ಕಡ್ಡಿ ಥರ ಇರುತ್ತೆ, ಅದನ್ನು ಹಾಕೊಂಡು ನಡೀತಾ ಇರ್ತಾರೆ. ಏನು ಪ್ರಯೋಜನ ಅಲ್ವಾ? ಒಂದು ಚೂರು ಕಾಲು ಒಳ್ತು ಅಂತಂದರೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ವರ್ಷಗಟ್ಟಲೆ ಆದರೂ ಸಾಲೋದಿಲ್ಲ. ಕೆಲವರು ಬಿದ್ದು ಜೀವ ಹೋಗ್ತದೆ. ಬಿದ್ದ ತಕ್ಷಣ ತಲೆಗೆ ಬಿದ್ದರೆ, ತಲೆ ಏಟು ಹೊಡೆದ್ರೆ ತಲೆ ಜೀವ ಹೋಗುತ್ತೆ ಅಲ್ವಾ? ತಲೆ ಹೋಳಾಗುತ್ತೆ, ತಲೆಗೆ ತೊಂದರೆ ಉಂಟಾಗುತ್ತೆ. ಇಷ್ಟೆಲ್ಲ ತೊಂದರೆಗಳನ್ನ ಇಟ್ಕೊಂಡು ನಿಮ್ಮ ಹಣವನ್ನು ಯಾಕೆ ವ್ಯರ್ಥ ಮಾಡ್ತೀರಿ? ನಿಮ್ಮ ಹಣದಲ್ಲಿ ಯಾಕೆ ನೀವು ರೋಗವನ್ನು ತಂದುಕೊಂಡು ಸುಮ್ಮನೆ ಕಂಡವ್ರ ಮನೆ ಉದ್ಧಾರವನ್ನು ಮಾಡ್ತೀರಿ? ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಎತ್ತರವಾಗಿ ಯಾರಿಗೂ ಕಂಡು ಏನೂ ಆಗಬೇಕಾಗಿಲ್ಲ. ನಾವು ಪ್ಯಾಷನ್ ಕಂಡು ಯಾರಿಗೇನು ಆಗಬೇಕಾಗಿಲ್ಲ. ನಿಮಗೆ ಬೇಕಾಗಿರುವುದು ನಿಮ್ಮ ದೇಹದ ಒಂದು ಸುರಕ್ಷತೆ, ನಿಮ್ಮ ದೇಹದ ಒಂದು ಆಂತರಿಕ ಭದ್ರತೆ ಅಷ್ಟೇ ಬೇಕಾಗಿರುತ್ತೆ. ಹೊರತಾಗಿ ನೀವು ಮಾಡ್ತಕ್ಕಂಥ ಇವೆಲ್ಲ ವ್ಯರ್ಥ ಪ್ರಯತ್ನದಿಂದ ನಿಮ್ಮ ಜೀವ ಹಾಳಾಗುತ್ತೆ. ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಬ್ಬಣ ಆದರೆ ವೆಲ್ಡ್ ಮಾಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ದೇಹವನ್ನು ವೆಲ್ಡ್ ಮಾಡಿದ್ರೆ ಮುಗೀತು. ವೆಲ್ಡ್ ಅಂತಂದರೆ ಕಟ್ ಹಾಕ್ಸೋದು, ಹೊಲಿಗೆ ಹಾಕ್ಸೋದು, ಆಮೇಲೆ ಅದನ್ನು ಒಂದು ಕಡೆ ಕುಂಡಿಸಿ ಅದಕ್ಕೆ ಪ್ಯಾಚ್ ಹಾಕೋದು, ಇವೆಲ್ಲ ಬರುತ್ತಲ್ಲ, ಆಪ್ರೇಷನ್ ಮಾಡೋದು, ಇದನ್ನೇ ವೆಲ್ಡ್ ಅಂತ ಹೇಳಿದ್ದು. ನೀವು ವೆಲ್ಡಿಂಗ್ ತಗೊಂಡು ಅಂತೇಳಿ ವೆಲ್ಡಿಂಗ್ ಮಾಡೋದು ಅಂಥೇಳಿ ಎಲ್ಲ. ದಯವಿಟ್ಟು ಬದಲಾಗಿ. ಆರೋಗ್ಯ ನಮ್ಮದು ರೀ. ದೇಹ ಇದು ಚರ್ಮದಿಂದ, ಮೂಳೆ ಮಾಂಸಗಳಿಂದ ಕೂಡಿರ್ತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಮ್ಮೆ ಕಳೆದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ಡ್ಯಾಮೇಜ್ ಇಸ್ ನೆವರ್ ರಿಕವರಿ, ಬರೋದೇ ಇಲ್ಲ. ಸಪೋಸ್ ನೀವೊಂದು ಶೋರೂಮಿಂದ ತಂದಿರ್ತಕ್ಕಂಥ ಗಾಡಿನ ಒಂದು ಸತಿ ವೆಲ್ಡ್ ಮಾಡಿದ್ರೆ ಅದು ಲೈಫೇ ಹೋಯ್ತು. ಅದು ಯಾವುದೇ ಕಾರಣಕ್ಕೂ ಸರಿಯಾಗೋದಿಲ್ಲ. ಶೋರೂಮಿಂದ ಬಂದಿರೋ ಗಾಡಿ ಶೋರೂಮೇನೆ ಅಲ್ವಾ? ಸ್ನೇಹಿತರೆ, ನಾನು ಕೂಡ ಹಿಂದೆ ಬ್ಯಾಕ್ ಪೇನ್ ಆಪ್ರೇಷನ್ ಮಾಡಿಸ್ಕೊಂಡಿರೋದ್ರ ಕಷ್ಟ ಅಂತ ನನಗೆ ಗೊತ್ತಿದೆ. ಕ್ಷಣವೂ ಕೂಡ ನೋವಿಂದ ಸಾಯ್ತಾ ಇದ್ದೀನಿ. ದಯವಿಟ್ಟು ಒಂದು ಸ್ವಲ್ಪ ಬದಲಾಯಿಸಿ. ಸಮಾಜ ಅಂತಕ್ಕಂಥದ್ದು ಇದೆಯಲ್ಲ, ಅದರಲ್ಲಿ ನಾವೇನೇನು ಹೊಸದಾಗಿ ನಮಗೆ ಕೊಟ್ಬಿಟ್ಟಿದೆ ಅಂತೇಳಿ ನಾವು ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಅನ್ನೋದು ಸ್ವಲ್ಪ ತಿಳ್ಕೊಳ್ಳಿ. ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ. ದಯವಿಟ್ಟು ದಡ್ಡರಾಗಬೇಡಿ, ವಿದ್ಯಾವಂತ ಮೂರ್ಖರಾಗಬೇಡಿ, ವಿದ್ಯಾವಂತರಾಗಿ. ಧನ್ಯವಾದಗಳು ಸ್ನೇಹಿತರೆ. ತಮ್ಮೆಲ್ಲರಿಗೂ ಸಹಕಾರ ಹೀಗೆ ಇರಲಿ. 205 ಜನ ಸಬ್ಸ್ಕ್ರೈಬ್ ಆಗಿದ್ದೀರಿ. ನಿಜವಾಗ್ಲೂ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ. ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನಿಮಗೆ ಹಣ ಇರೋದಿಲ್ಲ. ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ವಿಡಿಯೋಸ್ ಬರುತ್ತೆ. ದಯವಿಟ್ಟು ನೋಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ವಂದನೆಗಳು ಸ್ನೇಹಿತರೆ. ಶುಭ ದಿನ.